ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಬ್ಬಗಳ ಆಚರಣೆ ಮಾಡುವಂತಹ ಮಾಸ. 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ. ಎಲ್ಲ ಆಸ್ತಿಕರು ಕೂಡ ವಿಶೇಷವಾಗಿ ಅಮ್ಮನವರ ಆರಾಧನೆ ಮಾಡುವಂಥದ್ದು, ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ. 9ನೇ ತಾರೀಕು ನೂಲ ಹುಣ್ಣಿಮೆ. ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಉಪಕರ್ಮ ಆಚರಣೆ ಮಾಡುವಂತಹ ದಿವಸ. ಇದೇ ರೀತಿಯಲ್ಲಿ ಹಬ್ಬ ಹರಿದಿನಗಳ ಮಾಸ ಇದಾಗಿರುತ್ತೆ. ಎಲ್ಲ ದೈವ ಕೃಪೆಗೆ ಆಸ್ತಿಕರು ಒಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ. ಆಗಸ್ಟ್ 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಗೆ ಬರ್ತಾನೆ. ಆಗಸ್ಟ್ 20ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 30ನೇ ತಾರೀಕು ಬುಧ ಸಿಂಹರಾಶಿಗೆ ಬರ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಕರ ಲಗ್ನ ಮಕರ ರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿರ್ತಾನೆ. ಪಾಪಗ್ರಹಗಳಿಗೆ ಪರಾಕ್ರಮ ಸ್ಥಾನ ಅತ್ಯಂತ ಶುಭ ಅಂತ ಕೂಡ ಹೇಳ್ತೇವೆ. ಆ ಶನಿಯ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಸ್ವಲ್ಪ ಶಾರೀರಿಕವಾಗಿ ಉಷ್ಣ ಪ್ರಭಾವಗಳು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಡುವಂತಹ ವಿಚಾರಗಳು, ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳು ಹೆಚ್ಚಾಗಿ ಸಂಬಂಧಪಡುತ್ತೆ. ಆಗಸ್ಟ್ 17ನೇ ತಾರೀಕಿನಿಂದ ಸೂರ್ಯ ಅಷ್ಟಮಾಧಿಪತಿಯಾಗಿ ಅಷ್ಟಮ ಭಾವಕ್ಕೆ ಬರ್ತಾನೆ. ಹಾಗಾಗಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರ ತನಕ ಆರೋಗ್ಯದ ಬಗ್ಗೆ ಮಕರ ರಾಶಿಯವರು ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. ಅದರಲ್ಲೂ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ವಿಚಾರಗಳು ಹೆಚ್ಚಾಗಿ ಸಂಬಂಧಪಟ್ಟಿರುತ್ತೆ. ದ್ವಿತೀಯ ಕುಟುಂಬ ವಾಕ್ಸ್ಥಾನದಲ್ಲಿ ರಾಹು. ವಾಕ್ಯಗಳು ಸ್ವಲ್ಪ ನಿಷ್ಠುರಾಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಗುರುಗಳ ದತ್ತಾತ್ರೇಯರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. ಯಾಕೆಂದರೆ ಕೋದಂಡ ರಾಹು ಯೋಗ ಧನಸ್ಥಾನದಲ್ಲೇ ಆಗಿರುವಂಥದ್ದು. ಧನ ವ್ಯಯ ಆದರೂ ಕೂಡ ಧನಾಗಮನಗಳಿಗೆ ಹಲವಾರು ದಾರಿಗಳು ಉಂಟಾಗುತ್ತೆ ಅಂತಲೂ ಹೇಳ್ಬೋದು. ಮಕರ ರಾಶಿಯವರಿಗೆ ಎರಡೂ ರೀತಿಯಲ್ಲಿ ಅನುಕೂಲಗಳನ್ನು ಕಾಣಬೇಕು ಅಂದರೆ ಸ್ವಲ್ಪ ಗುರುಗಳ ಸ್ತೋತ್ರಗಳನ್ನು ಪಠನೆ ಮಾಡಿದರೆ, ದಕ್ಷಿಣಾಮೂರ್ತಿಗಳ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು ಸೂಕ್ತ. ಕುಟುಂಬದಲ್ಲಿ ವಾಗ್ವಾದಗಳನ್ನು ಮಾಡದೇ ಇದ್ದರೆ ಮಾನಸಿಕವಾಗಿ ನೆಮ್ಮದಿ ಮತ್ತು ಕ್ಷೇಮ ಇದನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಇದು ಒಂದು ಉತ್ತಮವಾದಂತಹ ಸಮಯ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿ ಕುಜ ಭಾಗ್ಯದಲ್ಲಿದ್ದಾನೆ. ಪ್ರಾಪರ್ಟಿಗೆ ಸಂಬಂಧಪಡುವಂತಹ ವಿಚಾರಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಹೊಸ ವಾಹನ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅಕ್ಟೋಬರ್ ನಂತರದಲ್ಲಿ ಡಿಸೆಂಬರ್ ಒಳಗಡೆ ಪ್ರಾರಂಭ ಮಾಡುವಂಥದ್ದು ಸೂಕ್ತ. ಈ ಮಾಸಗಳಲ್ಲಿ ಒಂದು 2-2.5 ತಿಂಗಳು ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಉತ್ತಮ ಆಗುತ್ತೆ. ಇವಾಗಲೇ ಪ್ರಾರಂಭ ಮಾಡಿದರೆ ಕಂಟಿನ್ಯೂ ಮಾಡೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಹೊಸದಾಗಿ ಪ್ರಾರಂಭ ಮಾಡುವಂಥವರಿದ್ದರೆ ಒಂದು 2-2.5 ತಿಂಗಳು ಕಾದರೆ ಖಂಡಿತ ಶುಭ ಆಗುತ್ತೆ. ಅದರಿಂದ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ವಿಶೇಷವಾಗಿ ಶನಿ ದೃಷ್ಟಿ ಅನ್ನುವಂಥದ್ದು ಕೂಡ ಪಂಚಮ ಭಾವದ ಮೇಲೆ ಬೀಳ್ತಾ ಇರುತ್ತೆ. ಈ ಮಾಸಗಳಲ್ಲಿ ಅಷ್ಟೇನು ಉತ್ತಮವಾದಂತಹ ಸಮಯ ಅಲ್ಲ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಸೂಕ್ತ ಆಗುತ್ತೆ. ಸ್ವಲ್ಪ ಅತ್ಯಂತ ಅವಶ್ಯಕ ಕೂಡ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಗುರುಬಲದ ಕೊರತೆ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಪಂಚಮಾಧಿಪತಿ ಶುಕ್ರನು ಕೂಡ ರೋಗಸ್ಥಾನದಲ್ಲಿರ್ತಾನೆ. ಅವರಿಬ್ಬರು ವ್ಯಯಭಾವವನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಈಶ್ವರ ಮತ್ತು ಆಂಜನೇಯನಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. 6ನೇ ಮನೆಯಲ್ಲಿ ಗುರು ಶುಕ್ರರ ಸಂಚಾರ ಷಷ್ಠಾಧಿಪತಿ
ಬುಧ ಸಪ್ತಮದಲ್ಲಿದ್ದಾನೆ, ಬುಧಾದಿತ್ಯ ಯೋಗದಲ್ಲಿರ್ತಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲಗಳುಂಟಾಗುತ್ತೆ. ಮಕರ ರಾಶಿಯವರಿಗೆ ಅಷ್ಟಮ ಕುಜದೋಷ ಅನ್ನೋದು ಕಳೆದ ತಿಂಗಳು 28ರಿಂದ ಬಿಡುಗಡೆ ಆಗಿದೆ. ಇದು ಒಂದು ಉತ್ತಮ ಸಮಯ. ಹಲವಾರು ಸಮಸ್ಯೆಗಳು, ಆರೋಗ್ಯದ ತೊಂದರೆಗಳು, ಇದಕ್ಕೆಲ್ಲ ಒಂದು ಪರಿಹಾರ ಸಿಗುವಂತಹ ಸಮಯ ಆಗಿರುತ್ತೆ. ಅಷ್ಟಮ ಭಾವಕ್ಕೆ ಸೂರ್ಯನ ಒಂದು ಪ್ರವೇಶ ಆಗುವಂಥದ್ದು ಈ ತಿಂಗಳ ಮಧ್ಯಭಾಗದಿಂದ, ಅಂದರೆ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರ ತನಕ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಏಕೆಂದರೆ ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿಯಾದ ಶನಿಯ ಮೇಲೆ ಕುಜನ ದೃಷ್ಟಿ ಕೂಡ ಈ ಸಮಯದಲ್ಲಿ ಬೀಳ್ತಾ ಇರುತ್ತೆ. ಅಷ್ಟಮಾಧಿಪತಿ ಬಲಿಷ್ಠನಾಗಿರ್ತಾನೆ. ಇದಕ್ಕೆಲ್ಲ ಪರಿಹಾರಾರ್ಥವಾಗಿ ಒಂದು ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು, ಆಂಜನೇಯನ ದರ್ಶನ ಮಾಡುವಂಥದ್ದು ಮಕರ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮಾಂಗಲ್ಯ ಸ್ಥಾನದಲ್ಲಿ ರವಿ ಮತ್ತು ಬುಧನ ಸಂಚಾರ ಆಗ್ತಾ ಇರುತ್ತೆ. ಬುಧಾದಿತ್ಯ ಯೋಗ. ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ವಿಷ್ಣು ಆರಾಧನೆ, ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಹೊಸದಾಗಿ ಮಂಗಳ ಕಾರ್ಯಗಳು ಅಥವಾ ವಿವಾಹದ ಅಂಚಿನಲ್ಲಿರುವಂಥವರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ವಿವಾಹಕ್ಕೆ ಶುಭ ಸಮಯ. ಈಗ ಗುರುಬಲ ಇರೋದಿಲ್ಲ, ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳೇ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ. ಬಟ್ ಪ್ರಯತ್ನಗಳನ್ನು ಮುಂದುವರಿಸಿದರೆ ಈ ವರ್ಷದ ಅಂತ್ಯಭಾಗದಲ್ಲಿ ಗುರು ಪರಿವರ್ತನೆ ಆಗುವಂಥದ್ದಿರುತ್ತೆ. ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಮಾಸಗಳಲ್ಲಿ ಅದನ್ನು ತಿಳಿಸ್ತೇನೆ. ಖಂಡಿತ ಮಕರ ರಾಶಿಯವರು ಪ್ರಯತ್ನ ಜಾಸ್ತಿ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಅಷ್ಟಮ ಮೃತ್ಯುಸ್ಥಾನ ಈ ತಿಂಗಳ 17ರ ನಂತರದಲ್ಲಿ ಸೂರ್ಯ ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಕುಜನು ಕೂಡ ಭಾಗ್ಯದಲ್ಲಿದ್ದು ಶನಿ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಇವೆಲ್ಲ ಸುಬ್ರಹ್ಮಣ್ಯ ಮತ್ತು ಆಂಜನೇಯನಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳನ್ನು ಪಠನೆ ಮಾಡಿದರೆ 1 ಮಾಸಗಳ ಕಾಲ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರ ತನಕ. ಭಾಗ್ಯಾಧಿಪತಿ ಬುಧ ಸಪ್ತಮದಲ್ಲಿದ್ದಾನೆ. ಅಷ್ಟಮಾಧಿಪತಿ ಸೂರ್ಯನನ್ನು ಒಡಗೂಡಿ ಕೂರ್ತಾನೆ. ಭಾಗ್ಯದಲ್ಲಿ ಕುಜನ ಸಂಚಾರ. ಆಗಸ್ಟ್ 17ರ ನಂತರದಲ್ಲಿ ಮಕರ ಲಗ್ನ ಅಥವಾ ಮಕರ ರಾಶಿಯವರು ಪಿತೃಕ್ಷೇಮ ಅಥವಾ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಭಾಗ್ಯದಲ್ಲಿ ಕುಜ, ಆ ಕುಜನ ಮೇಲೆ ಶನಿ ದೃಷ್ಟಿ ಇದೆ. ಭಾಗ್ಯಾಧಿಪತಿ ಬುಧ ಅಷ್ಟಮಾಧಿಪತಿಯನ್ನು ಒಡಗೂಡಿ ಕೂರ್ತಾನೆ. ಈ ಎಲ್ಲ ಕಾಂಬಿನೇಷನ್ಗಳು ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಮಕರ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಮಕರ ರಾಶಿಯವರು ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡದೇ ಇರೋದು ಉತ್ತಮ. ಯಾವ ಉದ್ಯೋಗದಲ್ಲಿರ್ತೀರೋ ಅದರಲ್ಲೇ ಕಂಟಿನ್ಯೂ ಮಾಡುವಂಥದ್ದು ಸೂಕ್ತ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಇರಿಟೇಷನ್ಗಳಾಗ್ತಾನೆ ಇರುತ್ತೆ. ಯಾಕೆಂದರೆ 6ರಲ್ಲಿರುವಂತಹ ಗುರು ರೋಗಸ್ಥಾನದಲ್ಲಿರುವಂತಹ ಗುರುದೃಷ್ಟಿ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಕರ್ಮ ಉದ್ಯೋಗದಲ್ಲಿ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಮಕರ ರಾಶಿಯವರಿಗೆ. ಈ ವರ್ಷದ ಅಂತ್ಯಭಾಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡಿದರೂ ಕೂಡ ಸಕ್ಸಸ್ಸನ್ನು ಕಾಣ್ತೀರ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಕುಜ ಭಾಗ್ಯದಲ್ಲಿದ್ದಾನೆ. ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ ಇದೆಲ್ಲ ಊರ್ಜಿತ ಆಗುತ್ತೆ. ಅಭಿವೃದ್ಧಿಗಳನ್ನು ಕಾಣ್ತೀರ. ವ್ಯಯಭಾವವನ್ನು ಮೋಕ್ಷ ಸ್ಥಾನ, ವ್ಯಯಾಧಿಪತಿ ಗುರು ಷಷ್ಠದಲ್ಲಿದ್ದು ಶುಕ್ರನನ್ನು ಒಡಗೂಡಿ ಕೂರ್ತಾನೆ. ಇಬ್ಬರು ಗುರುತರವಾದ ಗ್ರಹಗಳು ವ್ಯಯಭಾವವನ್ನು ನೋಡೋದ್ರಿಂದ ಸ್ವಲ್ಪ ಹಠದ ಸ್ವಭಾವಗಳು ಈ ಸಮಯದಲ್ಲಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಗುರುಗಳ ದರ್ಶನ ಮಾಡಿದರೆ ಮಕರ ರಾಶಿಯವರಿಗೆ ಖಂಡಿತ ಶುಭ ಅಂತ ಹೇಳುತ್ತೆ. ಈ ಆಗಸ್ಟ್ ತಿಂಗಳಲ್ಲಿ 17ರ ನಂತರದಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. ದ್ವಿತೀಯದಲ್ಲಿರುವ ರಾಹು ಅನಿರೀಕ್ಷಿತ ಧನವ್ಯಯಗಳಿಗೆ ಕಾರಣನಾಗ್ತಾನೆ. ಬಟ್ ಪರಾಕ್ರಮದಲ್ಲಿರುವಂತಹ ಶನಿ ಅದನ್ನೆಲ್ಲ ನಿಭಾಯಿಸಿಕೊಳ್ಳುವಂತಹ ಸಾಮರ್ಥ್ಯ ಖಂಡಿತವಾಗ್ಲೂ ಕೊಡ್ತಾನೆ. ಶುಕ್ರ ಈ ತಿಂಗಳ 20ರ ನಂತರದಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಮಕರ ರಾಶಿಯವರು ಸ್ವಲ್ಪ ಅನುಕೂಲಗಳನ್ನು ಕಾಣ್ತೀರ. ಅಲ್ಲಿಯ ತನಕ ಹಣಕಾಸಿನ ವಿಚಾರದಲ್ಲಿ ತುಂಬ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಈ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳುತ್ತೆ. ಅಂದರೆ ಆಗಸ್ಟ್ 20ರ ತನಕ ವ್ಯಾವಹಾರಿಕವಾಗಿ ಸ್ವಲ್ಪ ಹಿನ್ನಡೆಗಳಿರುತ್ತೆ. ಇನ್ವೆಸ್ಟ್ಮೆಂಟ್ಗಳನ್ನು ಮುಂದೂಡುವಂಥದ್ದು ಖಂಡಿತ ಸೂಕ್ತ.
ಎಲ್ಲ ನವಗ್ರಹಗಳು ಕೂಡ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.